ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೊನೆಗೂ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣುತ್ತಿದೆ. ಯಾಕಂತಂದ್ರೆ ಬಹಳಷ್ಟು ಯುವ ಸಮುದಾಯದ ಒಂದು ಆಕ್ರೋಶ ಕೊನೆಗೂ ಅವ್ರಿಗೆ ಮುಟ್ಟಿದೆ ಅಂತೇಳಿ ಭಾವಿಸ್ತೀನಿ ನಾನು. ಯಾಕಂತಂದ್ರೆ ಇವತ್ತು ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಅನ್ನ ಕರೆದು ಮನೆಗೆ ಏನಪ್ಪಾ ಅಂದ್ರೆ ಎಲ್ಲಾ ಮೀಡಿಯಾದವ್ರನ್ನೆಲ್ಲ ಮನೆಗೆ ಕರೆಸ್ಕೊಂಡು ಶಿಕ್ಷಣ ಇಲಾಖೆಯಲ್ಲಿ ಆಗ್ತಕ್ಕಂತ ಬದಲಾವಣೆಗಳ ಕುರಿತು ಅಪ್ಕಮಿಂಗ್ ಬಜೆಟ್ ಅಲ್ಲಿ ಆಗ್ತಕ್ಕಂತ ಒಂದಿಷ್ಟು ಅನುದಾನ ಮತ್ತು ಶಿಕ್ಷಕರ ನೇಮಕಾತಿಯ ಕುರಿತು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾನು ಈ ಮೂಲಕ ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳಿಗೆ ಹೇಳುವುದಿಷ್ಟೇ, ಶಿಕ್ಷಣ ಸಚಿವರು 2 ಅಥವಾ 3 ವರ್ಷ ಈ ಹೇಳಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಬಟ್ ಇವಾಗ ಅದರಲ್ಲಿ ಒಂದಿಷ್ಟು ಏನೋ ಬದಲಾವಣೆಗಳು ಆಗುವಂತ ಸಾಧ್ಯತೆ 199% ನನಗೆ ಅನಿಸ್ತಾ ಇದೆ. ಬಹುತೇಕ ಅವ್ರೇನ್ ಪಾತ್ರ ಎಜುಕೇಶನ್ ಮಿನಿಸ್ಟರ್ ಏನ್ ಪ್ರಾಮಿಸ್ ಮಾಡಿದ್ದಾರೆ ಅಂತಂದ್ರೆ, ಅಪ್ಕಮಿಂಗ್ ಮುಂದೆ ಜೂನ್ ಬರ್ತದಲ್ಲ, ಸ್ಕೂಲ್ಗಳೆಲ್ಲ ಓಪನ್ ಅಪ್ ಆಗ್ತಾವಲ್ಲ, ಆ ಸಂದರ್ಭದಲ್ಲಿ ನಾವು 100% 10,800 ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ. ಮತ್ತೆ ಅದ್ರ ಜೊತೆಗೆ 6,000 ಶಿಕ್ಷಕರನ್ನ ಅನುದಾನಿತ ಶಾಲೆಗಳಿಗೆ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿ ಒಂದು ಪ್ರಾಮಿಸ್ ಅನ್ನ ಮಾಡಿದ್ದಾರೆ. ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಎಸ್, ಏನೇ ಇರ್ಲಿ ಸ್ನೇಹಿತರೆ, ಬಹಳಷ್ಟು ಒತ್ತಡ, ಒಂದ್ ಕಡೆ ಸಾಹಿತಿಗಳ ಒತ್ತಡ, ಒಂದ್ ಕಡೆ ಏನ್ ಪಾತ್ರ ಅಭ್ಯರ್ಥಿಗಳ ಒತ್ತಡ, ಸಾಕಷ್ಟು ಒತ್ತಡಗಳ ನಡುವೆ ಈಗ ಯಾವುದೇ ರೀತಿ ನುಣುಚ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಸರ್ಕಾರಕ್ಕೆ. 100% ಏನ್ ಪಾತ್ರ ಮಾಡ್ಲೇಬೇಕಾಗಿದೆ. ಮತ್ತೆ ಈ ಮುಂಚೆ ನಾವು ಏನ್ ಪಾತ್ರ ಎಲ್ಲ ಒಂದು ಅಭ್ಯರ್ಥಿಗಳಿಗೆ, ನಮ್ಮ ಅಕಾಡೆಮಿ ಇರತಕ್ಕಂತ ಎಲ್ಲ ಅಭ್ಯರ್ಥಿಗಳಿಗೆ ಹೇಳಿದೀವಿ ನಾವು, ಯಾವ ಸಂದರ್ಭದಲ್ಲಿ ಆದ್ರೂ ಶಿಕ್ಷಕರ ನೇಮಕಾತಿ ಆಗ್ಬಹುದು, ಸ್ಟಾರ್ಟ್ ಆಗ್ಬಹುದು. ಯಾಕಂದ್ರೆ ಅಂತ ಒಂದು ನಿರೀಕ್ಷೆ ಇದೆ. ಅವರು ಏನ್ ಹೇಳಿದ್ದಾರೆ ಒಂದು ಮಾತಂತಂದ್ರೆ, ಅಪ್ಕಮಿಂಗ್ ಇನ್ನೇನು ಫೆಬ್ರವರಿ 12ರಂದು ಏನು ಕೋರ್ಟ್ ಅಲ್ಲಿ ಕೇಸ್ ಇದೆ ಅಲ್ಲ, ಅದಕ್ಕ ಬಹುತೇಕ ನಾನು ಬಲ್ಲ ಮೂಲಗಳಿಂದ ತಿಳ್ಕೊಂಡಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ನಾಳೆಗೆ ಏನ್ ಪಾತ್ರ ಸರ್ಕಾರ ಐಎ ಹಾಕ್ತಾ ಇದೆ. ಅಂದ್ರೆ ಇದುವರೆಗೆ ಫಿಲಪ್ ಅವರು ಐಎ ಸಲ್ಲಿಸಿಲ್ಲ, ನಾಳೆ ಏನ್ ಪಾತ್ರ ಐಎ ಹಾಕ್ತಾ ಇದೆ. ಅದಾದ ನಂತರ ನಾಡಿದ್ದು ಏನು ಡಿಸಿಷನ್ ಇದೆಯಲ್ಲ, ಅಲ್ಲಿ ಪ್ರಮುಖವಾಗಿ ಒಂದು ತೀರ್ಪು ಬರಬಹುದು. ಅದು ಏನೇ ಬಂದ್ರು ನಾವು 50% ಅನ್ನ ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಮಾಡುವಂತ ಸಾಧ್ಯತೆ ಇದೆ. ಆಲ್ರೆಡಿ ಸಿಎಂ ಅವರು ಏನ್ ಪಾತ್ರ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಮತ್ತೆ ಎಜುಕೇಶನ್ ಮಿನಿಸ್ಟರ್ ಏನ್ ಪಾತ್ರ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ಎಜುಕೇಶನ್ ಶಿಕ್ಷಣ ಸಚಿವರ ಮಾತನ್ನ ಬಿಟ್ಬಿಡಿ, ಬಟ್ ನೇಮಕಾತಿ ಆಗುವಂತ ಸಾಧ್ಯತೆ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಅದಕ್ಕೆ ದಯಮಾಡಿ ಇಲ್ಲಿ ಅಭ್ಯರ್ಥಿಗಳ ಗಮನ ಏನ್ ಪಾತ್ರ ಓದುವಂತದ ಕಡೆಗೆ ಒತ್ತು ಕೊಡಿ. ಯಾಕಂತಂದ್ರ ಅಧಿಕಾರಿ ಕಮಿಷನರ್ ಏನ್ ಪಾತ್ರ ಬಹಳ ಸ್ಟ್ಯಾಂಡರ್ಡ್ ಆಗಿದ್ದಾರೆ. ನೇಮಕಾತಿ ಇವತ್ತು ಆದೇಶ ಏನಾದ್ರು ಹೊರಡಿಸೋದಂದ್ರೆ ಇವತ್ತಲ್ಲ, ಮುಂದೆ ನಾಳೆ 12ರ ನಂತರ ಆದೇಶ ಹೊರಡಿಸುವಂತ ಎಲ್ಲ ಅಂದ್ರೆ ನೇಮಕಾತಿ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಶಿಕ್ಷಣ ಇಲಾಖೆ ಮೇಲೆ ಬಹಳಷ್ಟು ಏನ್ ಪಾತ್ರ ಭಾರ ಇದೆ, ಒತ್ತಡ ಜಾಸ್ತಿ ಇದೆ. ಹಾಗಾಗಿ ಆದೇಶ ಏನಾದ್ರು ಶಿಕ್ಷಣ ಇಲಾಖೆಯಿಂದ ಬಂತು ಅಥವಾ ಎಜುಕೇಶನ್ ಮಿನಿಸ್ಟರ್ ಗ್ರೀನ್ ಸಿಗ್ನಲ್ ಕೊಟ್ರು ಅಂತಂದ್ರೆ, ಮುಂದೆ ನಿಮ್ಗೆ ಕೇವಲ 2 ತಿಂಗಳ ಅವಧಿ ಒಳಗ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿದು ಹೋಗುತ್ತೆ. ಯಾಕಂತಂದ್ರೆ ಈಗ ಆಲ್ರೆಡಿ ಶಿರೋಳ್ಕರ್ ಸರ್ 2 ಬಾರಿ ನನಗೆ ಏನ್ ಪಾತ್ರ ಹೇಳಿರ್ತಕ್ಕಂಥದ್ದು, ನಾವು ಏನ್ ಪಾತ್ರ ಅಧಿಸೂಚನೆ ಸರ್ಕಾರದಿಂದ ಆಯ್ತು ಅಂತಂದ್ರೆ 2 ರಿಂದ 3 ತಿಂಗಳ ಅವಧಿ ಒಳಗ ಕಂಪ್ಲೀಟ್ ಪ್ರೊಸೆಸ್ ಮುಗಿಸ್ತೀವಿ ಅಂತ ಹೇಳಿ 2 ಬಾರಿ ಹೇಳಿದ್ದಾರೆ MS ಬಿಲ್ಡಿಂಗ್ ಅಲ್ಲಿ. ಅದಕ್ಕೆ ದಯಮಾಡಿ ಎಲ್ರು ಏನ್ ಪಾತ್ರ ಓದ್ಲಿಕ್ಕೆ ಆರಂಭ ಮಾಡಿ. ಕೋರ್ಟ್ ಕೇಸ್ ಮುಗಿಬಹುದು ಅಥವಾ ಮುಗಿದೇನೂ ಇರಬಹುದು. ಅದಾದ್ಮೇಲೆ ಅದು ಏನಾದ್ರೂ ಪರ್ಯಾಯವಾಗಿರ್ತಕ್ಕಂಥ ದಾರಿಗಳನ್ನ ಹಿಡ್ಕೊಂಡು ಸರ್ಕಾರ ಶಿಕ್ಷಣ ಇಲಾಖೆಗೆ ನೇಮಕಾತಿ ಮಾಡುತ್ತೆ. ಒಂದು ಬೇಜಾರದ ಸಂಗತಿ ಏನು ಅಂತಂದ್ರೆ, ಇವರು ಹೋದ ವರ್ಷದ ಮತ್ತೆ ಈ ವರ್ಷದಲ್ಲಿ ಬಜೆಟ್ ಅಲ್ಲಿ ಅದನ್ನೇ, ಹೋದ ವರ್ಷ ಏನಾಗಿತ್ತಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ನಾವು ಇಷ್ಟು ಮಾಡ್ತೀವಿ, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ಮಾಡ್ತೀವಿ ಅಂತೇಳಿ ಅದನ್ನೇ ಏನ್ ಪಾತ್ರ ಮತ್ತೆ ಅದನ್ನೇ ಒದರುವಂತ ಸಾಧ್ಯತೆ ಜಾಸ್ತಿ ಇದೆ ಸಿಎಂ ಅವರು. ಅದಕ್ಕೆ ಈ ವರ್ಷ ಕನಿಷ್ಠ 10, 15, 20 ಸಾವಿರ ಅವರು ಬಜೆಟ್ ಅಲ್ಲಿ ಮಾಡ್ಬೇಕಾಗಿತ್ತು. ಅದ್ರ ಬಗ್ಗೆ ಏನೂ ಪ್ರಸ್ತಾಪವನ್ನ ಶಿಕ್ಷಣ ಸಚಿವರು ಮಾಡ್ತಾ ಇಲ್ಲ. ಆದ್ರೆ ಈ ಏನ್ ಪೋಸ್ಟ್ ಅದಾವಲ್ಲ, ನಾನ್ ಕಲ್ಯಾಣ ಕರ್ನಾಟಕ, ಈ ಪೋಸ್ಟ್ ಗಳಿಗೆ ನೇಮಕಾತಿ ಆಗುವಂತ ಸಾಧ್ಯತೆ 99% ಇದೆ. ಅದನ್ನು ಹೊರತುಪಡಿಸಿ ಸರ್ಕಾರಕ್ಕೆ ಯಾವುದೇ ರೀತಿ ಆಪ್ಷನ್ಸ್ ಇಲ್ಲ. ಇವತ್ತು ಎಜುಕೇಶನ್ ಮಿನಿಸ್ಟರ್ ಪ್ರೆಸ್ ಮೀಟ್ ಮಾಡಿದ್ದಾರೆ. ನೀವೆಲ್ಲ ಏನ್ ಪಾತ್ರ ಅಲ್ಲಿ ಅಬ್ಸರ್ವೇಷನ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಕೊಡ್ತಾರೆ ಅಂತಕ್ಕಂಥದ್ದನ್ನ ಶಿಕ್ಷಕರ ನೇಮಕಾತಿನೂ ಬಹಳಷ್ಟು ಶಿಕ್ಷಕರ ನೇಮಕಾತಿ ಐ ಥಿಂಕ್ 12ನೇ ತಾರೀಕು 13ನೇ ತಾರೀಕು ಒಂದು ಜಡ್ಜ್ಮೆಂಟ್ ಕೋರ್ಟಲ್ಲಿ ಬರಬೇಕು.
ಅದು ಏನೇ ಆದ್ರೂ ಕೂಡ 6% ಮಾತ್ರ ಕ್ವೆಶ್ಚನ್ ಇರೋದು. ಆ 6% ಬಿಟ್ಟು ನೇಮಕಾತಿನ ಎಲ್ಲ ಕಡೆನೂ ನಾವು ಮಾಡ್ಬೋದು ಅಂತ ಬರೀ ಶಿಕ್ಷಣ ಇಲಾಖೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಮಾಡಬೇಕಂತ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ 6%, ಬಟ್ ನಮಗೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸು ಕೂಡ ಅದಕ್ಕೆ ಬರುತ್ತೆ ಅಂಥೇಳಿ. ನಾವು ಪ್ರಿಪ್ರೇಷನ್ ಏನು ಮಾಡಬೇಕು, 10,500 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 5,000 ಚಿಲ್ಲರೆ, ಅಂದರೆ 6,000 ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ. ಮತ್ತು ಇನ್ನು ಇಲಾಖೆಯಲ್ಲಿರ್ತಕ್ಕಂಥ ಯಾವುದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನು. ಬಟ್ ಒಂದು ಗ್ಯಾರಂಟಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಜೂನ್ 1ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಅಷ್ಟರೊಳಗೆ ಎಲ್ಲ ಶಿಕ್ಷಕರ ನೇಮಕಾತಿಯನ್ನು ಪ್ರೋಸೆಸ್ನ ನಾವು ಮುಗಿಸ್ಬೇಕು ಅಂತೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. ಅದು ಮೋಸ್ಟ್ಲಿ ಈಗ ಫೆಬ್ರವರಿ 12-13ನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದರೆ ಒಂದು 3-4 ಮಂತ್ಸಿಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ಅಂತಕ್ಕಂಥದ್ದು ವಿಶ್ವಾಸ 100ಕ್ಕೆ 100 ಇರ್ತದೆ. ಸೊ ಶಿಕ್ಷಕರು ನೇಮಕಾತಿಯನ್ನು ಆಗಲೇ 13,000 ಜನರು ತಗೊಂಡು ಟೀಚರ್ಸ್ನ ನಮ್ಮ ಸರ್ಕಾರ ಬಂದ ಮೇಲೆ ಆಗಲೇ ಫಿಸಿಕಲಿ ದೇ ಆರ್ ಆಲ್ರೆಡಿ ಟೀಚಿಂಗ್ ದರ್. ಇನ್ನೂ 10,000 ಮತ್ತು 6,000 ಬಂದರೆ ನನಗನ್ಸುತ್ತೆ ಒಂದು 7-8 ಸಾವಿರ ಟೀಚರ್ಸ್ನ ಬರ್ತಕ್ಕಂಥದ್ದು. ಮತ್ತು ಸ್ಪೆಷಲ್ ಟೀಚರ್ಸು ನಾನು ಈ ಸತಿ ಕೇಳಿರ್ತಕ್ಕಂಥದ್ದು ಸಂಗೀತ, ಆರ್ಟು, ಕಂಪ್ಯೂಟರು ಮತ್ತು ಫಿಸಿಕಲ್ ಟ್ರೈನಿಂಗು, ಈ 3-4 ಸೆಕ್ಟರ್ಗೆ ನಾನು ಕೇಳಿದ್ದೀನಿ. ಅದನ್ನು ಬಜೆಟಲ್ಲಿ ನನಗೆ ವಿಶ್ವಾಸ ಇದೆ, ಕೊಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. ಅದನ್ನು ನೋಡ್ಬೋದು. ಆಮೇಲೆ ಭಾಳ ಮುಖ್ಯವಾಗಿ ಏನಂತಂದರೆ ದಾಖಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಹಿಂದೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಶಿಕ್ಷಕರು ಬೇಕಾಗುತ್ತೆ, KPS ಶಾಲೆಗಳು ಕೊಡಬೇಕಾಗತ್ತೆ, ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕಾಗತ್ತೆ, ಮಕ್ಕಳನ್ನ ಹಳ್ಳಿ ಕಡೆಯಿಂದ ಕರ್ಕೊಂಡು ಬಂದು ಅವ್ರಿಗೆ ಈ KPS ಅಲ್ಲಿ ಯಾರ್ಯಾರು ಅಡ್ಮಿಷನ್ ಬೇಕು ಅಂತಾರೆ ಇವರಿಗೆಲ್ಲ ಕೊಡ್ತಕ್ಕಂಥದ್ದು ಬದಲಾವಣೆ ಏನಂತೂ ಕೂಡ ನಾವು ಕಾಣ್ತಕ್ಕಂಥದ್ದು. ಮತ್ತು ಟೋಟಲ್ ಆನ್ ದ ಹೋಲ್ ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗಲೂ ಶಿಕ್ಷಣಕ್ಕೆ ಕಮ್ಮಿ ಇದೆ ಅಂತ ಇದೆ. ಈ ಸತಿ ನಾನು ಗ್ಯಾರಂಟಿ ಕೊಡಬಲ್ಲೆ, ನಾವು ಮಾಡಿರ್ತಕ್ಕಂಥ ಈ 2.5 ವರ್ಷ ಕೆಲಸ, ಫ್ರೀ ಕರೆಂಟ್ ಬೇರೆ ಕೊಟ್ಟಿದ್ದೀವಿ, ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ತೊಗೊಂಡಿದ್ದಾರೆ. ಇದನ್ನೆಲ್ಲದೂ ಕೂಡ ನೋಡಿದರೆ ನನಗೆ ವಿಶ್ವಾಸ ಇದೆ 100ಕ್ಕೆ 100 ದಾಖಲಾತಿನೂ ಹೆಚ್ಚಾಗ್ತದೆ. ಒಂದು ಕಡೆ ಕಮ್ಮಿ ಆಗುತ್ತೆ, ಯಾಕೆಂದರೆ ಫೇಶಿಯಲ್ ಅಟೆಂಡೆನ್ಸ್ ಬಂದಾಗ ಅದು ಫಿಸಿಕಲ್ ಥರದ್ದು. ಬಟ್ ದಾಖಲಾತಿ ಜಾಸ್ತಿ ಆಗೋದ್ರ ಜೊತೆಗೆ ರಿಸಲ್ಟ್ಸು ಈ ಸತಿ ಚೆನ್ನಾಗಿರುತ್ತೆ ಅಂತೇಳಿ ವಿಶ್ವಾಸ ಇದೆ ನನಗೆ. 100ಕ್ಕೆ 100 ಮಕ್ಕಳ ರಿಸಲ್ಟ್ಸ್ ಕೊಡ್ತಾರೆ. ಆಮೇಲೆ 2ನೇ ಮತ್ತು